ಬ್ರಹ್ಮಾವರ ತಾಲೂಕು ಪತ್ರಕರ್ತರ ಸಂಘದ ವತಿಯಿಂದ ಉಡುಪಿ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘ ಮತ್ತು ಜಿಲ್ಲಾ ರಜತೋತ್ಸವ ಸಮಿತಿಯ ಸಹಕಾರದಲ್ಲಿ ಬಂಟರ ಭವನದಲ್ಲಿ ವಡ್ಡರ್ಸೆ ರಘುರಾಮ ಶೆಟ್ಟಿ ಪತ್ರಿಕೋದ್ಯಮ ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮವು ನಡೆಯಿತು. ಉಡುಪಿ ಜಿಲ್ಲಾಧಿಕಾರಿ ಡಾಕ್ಟರ್ ಕೆ ವಿದ್ಯಾಕುಮಾರಿ ಅವರು ಕಾರ್ಯಕ್ರಮವನ್ನು ಉದ್ಘಾಟಿಸಿದರು. ಬಳಿಕ ಮಾತನಾಡಿದ ಅವರು, ವಡ್ಡರ್ಸೆ ರಘುರಾಮ ಶೆಟ್ಟಿಯವರ ಧ್ಯೇಯ ಸಿದ್ಧಾಂತದ ಬರಹವನ್ನು ಕರಾವಳಿಯ ಪತ್ರಕರ್ತರಲ್ಲಿ ಕಾಣಬಹುದು. ಸುದ್ದಿಗಳ ವೈಭವೀಕರಣವಿಲ್ಲದೆ ವಸ್ತುನಿಷ್ಠವಾಗಿ ನಿರ್ಭೀತ ಪತ್ರಿಕೋದ್ಯಮ ಎನ್ನುವುದನ್ನು ಮಾಡಿ ತೋರಿಸಿದಂತಹ ವಡ್ಡರ್ಸೆಯವರ ಬರಹ ಲೇಖನದ ಛಾಪು ಕಾಣಬಹುದು ಎಂದರು. ಒಂದು ಸಂದರ್ಭದಲ್ಲಿ ಮುಂಗಾರು ಪತ್ರಿಕೆ ಇವತ್ತು ನಾವು ನಿರ್ಭೀತ ಪತ್ರಿಕೋದ್ಯಮ ಅಥವಾ ನಿರ್ಭೀತ ಪತ್ರಕರ್ತ ಅಂತ ಏನು ಹೇಳಬಹುದು, ಅದಕ್ಕೆ ಒಂದು ಮಾದರಿಯಾಗಿದ್ದಂತಹ ಅಥವಾ ಮಾಡಿ ತೋರಿಸಿದಂಥ ವ್ಯಕ್ತಿ. ಅವರ ಲೇಖನಗಳನ್ನು ಅಥವಾ ಅವರ ಬರವಣಿಗೆಗಳನ್ನು ಇವತ್ತು ಕೂಡ ನಾವು ಗಮನಿಸಬಹುದು. ಪ್ರಾಯಶಃ ಇವತ್ತು ಪತ್ರಿಕೋದ್ಯಮ ಒಂದು ಸಂದಿಗ್ಧ ಸ್ಥಿತಿಯಲ್ಲಿದೆ ಅಂತ ಅನ್ನಿಸ್ತದೆ ನನಗೆ, ಸಂಕ್ರಮಣ ಸ್ಥಿತಿಯಲ್ಲಿದೆ ಅಂತ ಹೇಳ್ಬೋದು. ಆ ಸಂದರ್ಭದಲ್ಲೂ ಕೂಡ ಅನೇಕ ಅವರು ಹುಟ್ಟು ಹಾಕಿದಂತಹ ಅಥವಾ ಅವರನ್ನು ಮಾದರಿಯಾಗಿ ತೆಗೆದುಕೊಂಡಂತಹ ಅನೇಕ ಯುವ ಪತ್ರಕರ್ತರು ನಮ್ಮ ಮುಂದೆ ಇದ್ದಾರೆ. ಯಾಕಂದ್ರೆ ಅವರು ಒಂದು ಮಾದರಿಯನ್ನು ಇಟ್ಟು ಹೋಗಿದ್ದಾರೆ. ಆ ಮಾದರಿಯನ್ನು ಇವತ್ತು ಅನುಸರಿಸುವಂತಹ ಸಾಕಷ್ಟು ಪತ್ರಕರ್ತರು ಇದ್ದಾರೆ. ಬರವಣಿಗೆಯಲ್ಲಿರ್ಬೋದು, ನಾವು ಉಡುಪಿಯಲ್ಲಿ ನೋಡಿದಾಗ ಉಡುಪಿಯ ಒಂದು ಪತ್ರಿಕೋದ್ಯಮವನ್ನು ನೋಡಿದಾಗ ಎಲ್ಲ ಪತ್ರಕರ್ತರು ನಿಜವಾಗ್ಲೂ ಯಾವುದೇ ರೀತಿಯಲ್ಲಿ ಯಾವುದೇ ಒಂದು ಸುದ್ದಿಯನ್ನು ಮಾಡುವಾಗ ಅದನ್ನು ಅತಿಯಾಗಿ ವಿಜೃಂಭಿಸದೆ ಅಥವಾ ಅದನ್ನು ಒಂದು ಏನು ಭಿನ್ನ ರೀತಿಯಲ್ಲಿ ಬರೆಯದೆ ವಾಸ್ತವವನ್ನು ಕೊಡ್ತಾರೆ. ಅದು ತುಂಬ ಮುಖ್ಯ ಆಗುತ್ತೆ. ಯಾವತ್ತೂ ಬೇಕಾಗಿರುವಂಥದ್ದು ನಮಗೆ ವಾಸ್ತವವನ್ನು ಬಿಂಬಿಸುವಂಥದ್ದು ಬೇಕು. ಯಾವತ್ತು ಪತ್ರಿಕೋದ್ಯಮ ಅದು ಒಂದು ಏನು ಆಡಳಿತಕ್ಕೆ ಇರ್ಬೋದು ಅಥವಾ ವ್ಯವಸ್ಥೆಗೆ ಇರ್ಬೋದು, ಅದು ಒಂದು ಚಾಟಿಯನ್ನು ಕೊಡುವಂಥದ್ದು ಅಥವಾ ಚಾಟಿಯನ್ನು ಕೊಡುವ ರೀತಿಯಲ್ಲಿ ಇರಬೇಕು. ಆದರೆ ಅದು ಎಲ್ಲೂ ಕೂಡ ವಿಜೃಂಭಣೆಗೆ ತೆರಳಬಾರ್ದು. ಅದನ್ನು ಒಂದು ಸರಿಯಾದ ರೀತಿಯಲ್ಲಿ ನಡೆಸ್ಕೊಂಡು ಹೋಗುವುದನ್ನು ನಾವು ಗಮನಿಸ್ತಾ ಇದ್ದೀವಿ. ಇದು ನಾನು ಯಾವತ್ತು ಪ್ರಧಾನ ಪತ್ರಕ ಇದನ್ನು ಇಟ್ಕೊಂಡು ಮಾತಾಡುವಂಥದ್ದು ಬೇರೆ ಇರ್ಬೋದು, ಬೇರೆ ಕೆಲವು ಸೋಷಿಯಲ್ ಮೀಡಿಯಾ ಅಥವಾ ಬೇರೆ ಇರ್ಬೋದು. ಆದರೆ ಮುಖ್ಯವಾಗಿ ನಾವು ಪ್ರಧಾನ ಪತ್ರಿಕೆಗಳನ್ನು ನೋಡುವಾಗ ನಾವು ಗಮನಿಸ್ಬೋದು. ಯಾಕಂದ್ರೆ ಅಂತ ಒಂದು ಮಾದರಿ ಇಲ್ಲಿ ಪತ್ರಕರ್ತರಿಗೆ ದೊರೆತಿತ್ತು ವಡ್ಡರ್ಸೆ ರಘುರಾಮ ಶೆಟ್ಟಿಯವರ ಮೂಲಕ. ಇನ್ನೊಂದು ಖುಷಿ, ನಾನು ವಡ್ಡರ್ಸೆಗೆ ನಾನು ADC ಆಗಿರುವಾಗ ಮಧುಕರ್ ಶೆಟ್ಟಿಯವರು ನಿಧನರಾಗಿರುವಂತಹ ಸಂದರ್ಭ ಅಲ್ಲಿ ಭೇಟಿ ಕೊಟ್ಟೆ. ಆ ಸಂದರ್ಭದಲ್ಲಿ ಮಧುಕರ್ ಶೆಟ್ಟಿ ಅಂತ ಒಬ್ಬ ವ್ಯಕ್ತಿನ ಒಂದು ಮಗನನ್ನು ಕೊಟ್ಟಿರುವಂಥದ್ದು ಕೂಡ ಆ ಮಧುಕರ್ ಶೆಟ್ಟಿ ಮಾಡಿರುವಂತಹ ಸಾಧನೆ ಇದೆ ಅಲ್ವಾ, ಅದು ನಿಜವಾಗಲೂ ಮುಖ್ಯವಾಗಿದೆ. ಒಬ್ಬ ಅಧಿಕಾರಿಯಾಗಿ, ಒಬ್ಬ ನಿಷ್ಠಾವಂತ ಅಧಿಕಾರಿಯಾಗಿ, ಪ್ರಾಮಾಣಿಕ ಅಧಿಕಾರಿಯಾಗಿ ಅವರು ತೋರಿಸ್ಕೊಟ್ಟಿರುವಂಥದ್ದು ಪ್ರಾಯಶಃ ಆ ತಂದೆಯ ಒಂದು ಗುಣ ಅಥವಾ ತಂದೆಯ ಮಾದರಿ ಅವರ ಕಣ್ಣ ಮುಂದಿತ್ತು ಬಾಲ್ಯದಿಂದ. ಅದರಿಂದಾಗಿ ಅವರ ಆ ರೀತಿ ಪ್ರಾಮಾಣಿಕವಾಗಿ ಒಂದು ಸಾಧನೆ ಮಾಡೋದಕ್ಕೆ ಸಾಧ್ಯ ಆಯಿತು ಅಂತ ಅನ್ನಿಸಿದೆ. ಕೊನೆಯ ಸಂದರ್ಭದಲ್ಲಿ ಅವರು ಇವತ್ತು ನಮ್ಮಿಂದ ದೂರ ಇದ್ರೂ ಕೂಡ ಅಥವಾ ನಿಧನರಾಗಿದ್ರು ಕೂಡ ಆ ಕೊನೆಯ ಸಂದರ್ಭದಲ್ಲಿ ಜನ ಅವರಿಗೆ ತೋರಿರುವಂತಹ ಪ್ರೀತಿ ಇದೆ ಅಲ್ವಾ, ಅಥವಾ ಅವರನ್ನು ಬೀಳ್ಕೊಟ್ಟಿರುವಂತಹ ರೀತಿ, ಅದು ತುಂಬ ಮುಖ್ಯವಾಗಿರುವಂಥದ್ದು. ಯಾಕಂದ್ರೆ ಇವತ್ತಿಗೂ ಕೂಡ ಜನ ಅಥವಾ ನಮ್ಮ ಸಾರ್ವಜನಿಕರು ಒಂದು ಪ್ರಾಮಾಣಿಕತೆಯನ್ನು ಬಯಸ್ತಾರೆ ಅನ್ನೋದನ್ನು ನಾವು ಗಮನಿಸಬಹುದು. ಅಥವಾ ಒಬ್ಬ ಪ್ರಾಮಾಣಿಕ ವ್ಯಕ್ತಿ ಇದ್ದಾಗ ಅವರಿಗೆ ಖಂಡಿತವಾಗಿ ಕೊಡಬೇಕಾದಂಥ ಒಂದು ಏನು ಪ್ರಾಮುಖ್ಯತೆಯನ್ನು ಕೊಡ್ತಾರೆ ಅಂತ ನಾನು ಭಾವಿಸ್ತೇನೆ. ಹಿರಿಯ ಪತ್ರಕರ್ತ ರವಿ ಹೆಗಡೆ ಅವರಿಗೆ ವಡ್ಡರ್ಸೆ ರಘುರಾಮ ಶೆಟ್ಟಿ ಪತ್ರಿಕೋದ್ಯಮ ಪ್ರಶಸ್ತಿಯನ್ನು ಮೂಡುಬಿದಿರೆಯ ಆಳ್ವ ಶಿಕ್ಷಣ ಪ್ರತಿಷ್ಠಾನದ ಅಧ್ಯಕ್ಷ ಡಾಕ್ಟರ್ ಎಂ ಮೋಹನ್ ಆಳ್ವ ಅವರು ಪ್ರದಾನ ಮಾಡಿದರು. ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತ ಚಿತ್ತೂರು ಪ್ರಭಾಕರ ಆಚಾರ್ಯ ಅವರನ್ನು ಅಭಿನಂದಿಸಲಾಯಿತು. ಪತ್ರಕರ್ತರಾದ ಜೋಗಿ ಕೆಸಿ ರಾಜೇಶ್, ಸಂಘದ ಅಧ್ಯಕ್ಷ ರಾಜೇಶ್ ಗಾಣಿಗ ಅಚ್ಲಾಡಿ, ಸಂಸದ ಕೋಟಾ ಶ್ರೀನಿವಾಸ ಪೂಜಾರಿ, ಶಾಸಕ ಯಶ್ಪಾಲ್ ಸುವರ್ಣ, ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ಮೈಕಲ್ ರಾಡ್ರಿಗಸ್, ಉದ್ಯಮಿ ಸುಗ್ಗಿ ಸುಧಾಕರ್ ಶೆಟ್ಟಿ, ಬ್ರಹ್ಮಾವರ ಬಂಟರ ಭವನದ ಸಂಚಾಲಕ ಭುಜಂಗ ಶೆಟ್ಟಿ ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್ V4 ನ್ಯೂಸ್ ಬ್ರಹ್ಮಾವರ.